ಅಣ್ಣ ನೋಡೋಣ, ನಾವು ಈಗ ಕುರಿ ಕರಿತಾ ಇದ್ವಿ ಸರ್. ನೋಡಿ, ಈಗ ಹಸುಗೂ ಮತ್ತೆ ಮನುಷ್ಯರಿಗೂ ನಾಯಿಗೂ ಹಲವಾರು ಪ್ರಾಣಿಗಳಿಗೂ ಒಂದೊಂದು ಭಾಷೆ ಅಂತ ಇರುತ್ತೆ. ಅದ್ರಲ್ಲಿ ಈ ಕುರಿ ಕರಿಯೋದು ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ನೋಡ್ರಿ, ಈ ಕುರಿ ಹೆಂಗ್ ಕರಿಯೋದು ಅಂದ್ರೆ ನೋಡಿ ಸರ್, ಹಿಂಗ್ ಕರೀತೆ ಕುರಿನ, ಓಕೆನಾ. ಮತ್ತೆ ನಾವು ಇಲ್ಲಿದ್ದ ಎಲ್ಲ ಮೇಯಿಸ್ಕೊಂಡ್ಬಿಟ್ಟು ಮನೆಗೆ ಹೋಗ್ಬೇಕಂದ್ರೆ ಅದಕ್ಕೂ ಒಂದು ಲ್ಯಾಂಗ್ವೇಜ್ ಇದೆ. ಅದು ಹೆಂಗ್ ಅರ್ಥ ಮಾಡ್ಕೊಳುತ್ತೆ ಅಂದ್ರೆ ಅಂತ ಕರಿತೀವಿ ನೋಡಿ ಸರ್. ಇಷ್ಟೇ ಇದ್ರ ಮೆಥಡ್. ಅಂದ್ರೆ ಅದಕ್ಕೂ ಒಂದು ಮಾತಿರುತ್ತೆ. ಈ ತರ ಕರೆದ್ರೆ ಈ ತರ ಬರುತ್ತೆ. ಒಂದೇ ಕಡೆ ಕೂಡ್ಬೇಕು ಅಂದ್ರೆ ಅಂತ ಕರಿತೀವಿ. ಇಷ್ಟೇ ಸರ್. ನೋಡಿ ಸರ್, ನಾನು ಸ್ಕೂಲ್ ಮೆಟ್ಲು ಅನ್ನೋದೇ ನಾನು ನೋಡಿಲ್ಲ, ಹತ್ತಿಲ್ಲ. ನನ್ನ ಹತ್ರ ಈಗ ಆಲ್ರೆಡಿ ಎಕ್ಸಾಕ್ಟ್ 10 ಲಕ್ಷ ನನ್ನ ಮನೇಲಿ ಇದ್ದಂಗೆ. ಈಗ ನೋಡಿ ಸರ್, ಇದೆ ನಮ್ಮ 10 ಲಕ್ಷ ದುಡ್ಡು ಸರ್. ಡೈಲಿ ನಾವು ಬೆಳಗಿನ ಜಾವ ಒಂದು 5 ಗಂಟೆಗೆ ಎದ್ದೇಳ್ತೀವಿ. ಬೆಳಗ್ಗೆ ಕುರಿಯಟಿ ನೀಟಾಗಿ ಗುಡಿಸ್ಬಿಡ್ತೀವಿ. ಆಮೇಲಿದ್ದ ಒಂದು ಟೀಗಿ ಕುಡ್ಕೊಂಬಿಟ್ಟು ಶಿಸ್ತ ಬೆಳಗ್ಗೆ 7:15 8 ಗಂಟೆ ಅಷ್ಟೊತ್ತಿಗೆ ಮರಿ ಸೊಪ್ಪು ತಗೊಂಬಂದ್ಬಿಡ್ತೀವಿ. ತಂದ್ಬಿಟ್ಟು ಆಮೇಲಿದ್ದ ಮರಿಗೆ ಮೇವಾಕ್ಬಿಟ್ಟು ಮತ್ತು 10 ಗಂಟೆ ಅಷ್ಟರಲ್ಲಿ ಕುರಿಯ ಬಿಡಿಸ್ಕೊಂಬರ್ತೀವಿ ಸರ್. ನಾವು ಕರ್ಕೊಂಡು ಫಸ್ಟು ಸ್ವಲ್ಪ ಹಿಂಗೆ ಮೇಯ್ಸ್ಕೊಂಬರ್ತೀವಿ. ಮೇಯ್ಸ್ಕೊಂಬಂದು ಆಮೇಲೆ ನೀರಿಗೆ ಬಿಟ್ಕೊಂಡಿದ್ದಾದ್ಮೇಲೆ ಸುಮ್ಮನೆ ಹಿಂಗೆ ಬೀಳ್ ಮೇಲೆ ಬರ್ತಾ ಇರ್ತೀವಿ ಸರ್. ಡೈಲಿ ಏನಿಲ್ಲ ಅಂದರೂ 10ರಿಂದ 15 ಕಿಲೋಮೀಟ್ರ್ ಮೇಲೆ ಓಡಾಡ್ತೀವಿ. ನನಗೆ ಎಜುಕೇಷನ್ ಅನ್ನೋದು ವಿದ್ಯೆ ಅಷ್ಟೊಂದು ಇದಿರ್ತಿರಲಿಲ್ಲ, ಈ ಥರ ಆಗಿದೆ ಅಷ್ಟೇ ಸರ್. ಇದ್ರಿಂದ ನಾವು ಅನ್ನ ತಿಂತಿದ್ದೀವಿ ಅಂದ್ರೆ ನಮ್ಗೇನು ಗೊತ್ತಾ, ಈ ವಿಚಾರದಲ್ಲಿ ಒಬ್ರು ಕೈ ಕೇಳಕ್ ಕೆಲಸ ಮಾಡೋಕ್ಕಿಂತ ನಮ್ಮ ಸ್ವಂತ ದುಡ್ಡಲ್ಲಿ ನಾವು ಬದುಕೋದು, ನಾವು ದುಡ್ಕೊಂಡು ತಿಂತಾ ಇದೀವಿ ಅನ್ನೋ ನಮಗೆ ಹೆಮ್ಮೆ ಇರುತ್ತೆ ಸರ್ ಇದರಲ್ಲಿ ಸರ್. ಬರೀ ಇದು ಮೇನ್ ಕುರಿ ಬಿಟ್ಕೊಂಡು ಬರೀ ಮರೀಲಿ ಏನಿಲ್ಲ ಅಂದ್ರೆ 1.5 ಲಕ್ಷ 2 ಲಕ್ಷ ಎತ್ತಿಡ್ತೀವಿ ಸರ್. ಬ್ಯಾಟೆ ನಾಯಿ ಅಂತ ಸಾಕ್ತಿರಲ್ಲ, ಏನಕ್ಕೆ ನೀವು ಸರ್? ಬ್ಯಾಟೆ ನಾಯಿ ಅಂದ್ರೆ ಅದು ನಮ್ಮ ಕುರಿಗೆ ಸೇಫ್ಟಿ ಅಂದ್ರೆ ಇವಾಗ ನಾವೆಲ್ಲ ಒಂದ್ ಸ್ವಲ್ಪ ಈ ಕಡೆ ಬರ್ತಾ ಇರ್ತೀವಿ. ಈ ಕಿರ್ಬಾ ಅಂತ ಹೇಳಿದ್ರಲ್ವಾ, ಅದು ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಅದ್ ನೋಡ್ದಕ್ಕೆ ಓಡೋಗ್ಬಿಡುತ್ತೆ ನಾಯಿ. ಆ ಬೇಟೆ ನಾಯಿ ಅನ್ನೋದು ಅದು ಒಂದು ಫೇಮಸ್ ನಮ್ ಕುರಿ ಕಾಯಿ. ನಿಮ್ಮಿಂದನೇ ಬರುತ್ತೆ ಅದು? ಹೌದು ಸರ್, ಇಲ್ಲೇ ಇದೆ, ನಮ್ದು ಇಲ್ಲೇ ಇದೆ. ಕರೀರಿ ಅದನ್ನ ಇಲ್ಲಿಗೆ. ನೋಡಿ ಸರ್, ನೀವು ಬೆಂಗಳೂರಲ್ಲಿ ಎಲ್ಲ ನೋಡಿರ್ತೀರ CCTV, ಈ ತರ ಕ್ಯಾಮ್ರಾಗಳೆಲ್ಲ ನೋಡಿರ್ತೀರ. ನಮ್ಗೆ ಇದೇ CCTV ಇದ್ದಂಗೆ ಅಂತ ಹೇಳ್ತಿರ್ತಾರೆ ಎಲ್ಲರೂ. ನಮ್ಗಿದೆ CCTV. ಇದು ಬಿಟ್ರೆ ನಮ್ಗೆ ಬೇರೆ CCTV ಗೊತ್ತಿಲ್ಲ, ಏನಿಲ್ಲ. ಇದೇ ನಮಗೆ CCTV, ಇದೇ ನಮ್ಗೊಂದು ಮಗು ತರ ಸರ್. ನಾವು ಟ್ರೈನಿಂಗ್ ಏನು ಕೊಡಲ್ಲ, ಮಾಮೂಲಿ ಬೆಳಗ್ಗೆ ಊಟ ಕೊಡ್ತೀವಿ, ನಮ್ಮ ಹಿಂದೆ ಕರ್ಕೊಂಬರ್ತೀವಿ. ಅದು ಬೇಟೆ ಆಡ್ಕೊಂತ ಹೊಲದಲ್ಲಿರೋ ಪ್ರಾಣಿ ಪಕ್ಷಿ ಹಿಡ್ಕೊಂಡು ತಿಂದ್ಬಿಟ್ಟು ಅದೇ ಬೇಟೆ ಕಲ್ತ್ಕೊಳತ್ತೆ. ನಾವ್ ಅದಕ್ಕೆ ಟ್ರೈನಿಂಗ್ ಏನ್ ಕೊಡಕ್ ಹೋಗೋದಿಲ್ಲ. ನೈಟ್ ಬಂದ್ರೆ ಮಾತ್ರ ಅಟ್ಯಾಕ್ ಮಾಡಕ್ ಹೋಗುತ್ತೆ. ಈ ಬೆಳಗ್ಗೆ ಟೈಮು ಯಾವ್ದೇ ಕಾರಣಕ್ಕೂ ಅಟ್ಯಾಕ್ ಮಾಡಕ್ ಹೋಗೋದಿಲ್ಲ. ಅಂದ್ರೆ ಯಾವ್ದಾದ್ರು ಒಂಥರ ಅಪರಿಚಿತ ವ್ಯಕ್ತಿ ಏನಾದ್ರು ಒಂದು ಬ್ಯಾಗು ಇಲ್ಲ ಏನಾದ್ರು ಒಂದು ಐಟಮ್ ತರ ಹಿಡ್ಕೊ ಬಂದ್ರೆ ಆ ಟೈಮಲ್ಲಿ ಅಟ್ಯಾಕ್ ಮಾಡಕ್ ಹೋಗುತ್ತೆ. ಅವಾಗ ನಾವು ಗೊತ್ತಿರೋರಾದ್ರೆ ನಾವು ಕರೆದ್ರೆ ಅದೇನು ತೊಂದರೆ ಮಾಡಕ್ ಹೋಗಲ್ಲ ಸರ್. ನಾವ್ ಇರೋ ಹತ್ರ ಹುಡುಕ ಬಂದು ಹೆಲ್ಪ್ ಮಾಡಿದ್ದೀರಾ. ಮತ್ತೆ ನಾವು ಬಿಸಿಲುಗಾಲದಲ್ಲಿ ಹಸುವಿಂದ ಇದು ಮಾಡುತ್ತಿರ್ಬೇಕಾದ್ರೆ ಒಂದು ಹೆಲ್ಪ್ ಮಾಡಿದ್ದೀರಾ. ಹಳ್ಳಿ ಟಿವಿ ಅವರು, ಮಾಸ್ಟರ್ ನ್ಯೂಸ್ ಸರ್, ತುಂಬಾ ಥ್ಯಾಂಕ್ಸ್. ನಿಮ್ದು ಲೈಫ್ ಇಷ್ಟು ನಮ್ಗೆ ತುಂಬಾನೇ ಇಷ್ಟ ಆಯ್ತು. ಈಗ ನಿಮ್ದು ಏನ್ ಚಾಲೆಂಜಸ್, ಏನಾರ ಮಾತಾಡಕ್ ಇಷ್ಟಪಡ್ತೀರಾ ಕೊನೆಯದಾಗಿ? ಸರ್, ಕೊನೆಯದಾಗ ನಾವು ಮಾತಾಡ್ಬೇಕಂದ್ರೆ ಕುರಿ ಅಂದ್ರೆ ಈಗ ಹಳ್ಳಿ ಕಡೆ ಬಂದ್ರೆ ಚೆನ್ನಾಗಿರುತ್ತೆ ಸರ್. ನಿಮಗೆ ಕುರಿ ಬೇಕಾದ್ರೆ ನಮ್ಮಂತ ದಾಯಾದಿಗಳ ಹತ್ರ ಮತ್ತೆ ಹಟ್ಟಿ ಹತ್ರ ಬಂದು ತಗೊಂಡ್ರು ನಿಮ್ಗೂ ಚೌಕಾಸಿ ಮಾಡದೆ ನಮಗೂ ನಿಮ್ಗೆ ಬಂದಿದ್ದೀರಾ ಅಂದ್ರೆ ನಮಗೂ ಒಂಥರ ಖುಷಿ ಸರ್. ನಮ್ದು ಬಂದ್ಬಿಟ್ಟು ಒಂದು 70ರಿಂದ 80 ಕುರಿ ಇದಾವೆ ಇಲ್ಲಿ KK ಪಾಳ್ಯ, ಶಿರಾ ತಾಲೂಕು, ಹುಲಿಕುಂಟೆ ಹೋಬಳಿ. ಇಲ್ಲಿ ಎಕ್ಸಾಕ್ಟ್ ನಮ್ಮ ಲೊಕೇಶನ್ ಬಂದ್ಬಿಟ್ಟು ಬೆಂಗಳೂರು ಕಾಂಪೌಂಡು. ಅದರಿಂದ ಡೌನಿಗೆ ಬಂದ್ರೆ ಅಲ್ಲಿ ಪ್ರಸದ್ನರ್ ಬಾವಿ ಅಂತ ಹೇಳ್ತಾರೆ. ಯಾರು ಕೇಳಿದ್ರು ಹೇಳ್ತಾರೆ KK ಪಾಳ್ಯದಲ್ಲಿ ಬನ್ನಿ ಸರ್. ಓಕೆ ಸರ್.